ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯುಗಾದಿ ರಂಜಾನ್ ಹಬ್ಬದ ನಿಮಿತ್ತವಾಗಿ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಸಮಾಜದ ಮುಖಂಡರಿಂದ ಶಾಂತಿ ಸಭೆ ಜರುಗಿದೆ. ಶಾಂತಿ ಕಾಪಾಡುವಂತೆ ಈ ವೇಳೆ ಪಿಐ ಕೆಂಚಾರೆಡ್ಡಿ ಸಲಹೆ ಕೊಟ್ಟಿದ್ದಾರೆ. ಭಾವೈಕ್ಯತೆ ಸಾರೋಣ ಎಂದು ಪುರಸಭೆ ಸದಸ್ಯರು ಆದ ಭಾಷಾ ಹಾಗೂ ಕಾಂಗ್ರೆಸ್ ಮುಖಂಡ ರಹಮತ್ ಅಲಿ ಹೇಳಿದ್ದು, ಸೌಹಾರ್ದತೆಯಿಂದ ಹಬ್ಬ ಆಚರಿಸೋಣ ಎಂದು ವಕೀಲ ಶ್ಯಾಮ್ ಸುಂದರ್ ನಾಯ್ಕ ಹಾಗೂ ಕರಡಿಗುಡ್ಡ ನರಸಿಂಹ ನಾಯ್ಕ ಹೇಳಿದ್ದಾರೆ. ರಂಜಾನ್ ಹಾಗೂ ಯುಗಾದಿ ಹಬ್ಬವನ್ನ ಮಾನ್ವಿ ತಾಲೂಕಿನ ಜನತೆ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಅಂತ ಪಿಐ ಸೋಮಶೇಖರ ಕೆಂಚರೆಡ್ಡಿ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಬುಧವಾರ ನಡೆದ ಶಾಂತಿ ಸಭೆ ಉದ್ದೇಶಿಸಿ ಮಾತನಾಡಿದರು. ಮಾನ್ವಿ ಠಾಣೆಯಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ ನನ್ನ ಆತ್ಮೀಯರನ್ನ ಕೇಳಿದಾಗ ಶಾಂತ ರೀತಿಯ ಪಟ್ಟಣದ ಜೊತೆಗೆ ಯಾವುದೇ ಗಲಾಟೆಯಾಗುವ ಇತಿಹಾಸ ಮಾನ್ವಿಯಲ್ಲಿ ಇಲ್ಲ ಎಂದು ಹೇಳಿದ್ದಾರೆಂದರೆ, ಇಂತಹ ಊರಲ್ಲಿ ಸೇವೆ ಸಲ್ಲಿಸಿ ನಿಮ್ಮೊಂದಿಗೆ ಪ್ರೀತಿಯಿಂದ ಸಾಗೋಣ ಎಂದಿದ್ದಾರೆ. ಮಾನ್ವಿಯ ಇತಿಹಾಸವನ್ನ ನೋಡಿದರೆ ಹಿಂದೂ ಹಬ್ಬಗಳ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದವರು ಅಕ್ಕರೆಯಿಂದ ಸ್ವಾಗತ ಮಾಡಿದರೆ, ಮುಸ್ಲಿಂ ಹಬ್ಬದ ಸಂದರ್ಭದಲ್ಲಿ ಹಿಂದೂ ಬಾಂಧವರು ಅಕ್ಕರೆಯಿಂದ ಶರಬತ್ತು ನೀಡುವ ಭಾವೈಕ್ಯತೆ ಮಾನ್ವಿಯಲ್ಲಿ ಇದೆ ಎಂದು ಕಾಂಗ್ರೆಸ್ ಮುಖಂಡ ರಹಮತ್ ಅಲಿ ತಿಳಿಸಿದ್ದಾರೆ. ರಂಜಾನ್ ಮತ್ತು ಯುಗಾದಿ ಈ ಎರಡು ಹಬ್ಬಗಳು ಒಂದೇ ದಿನ ಅಂದರೆ ಹೆಚ್ಚು ಕಡಿಮೆ ಒಂದು ದಿನದಲ್ಲಿ ಬರುತ್ತಿದೆ. ಇದು ಒಂದು ಭಾರತದ ಸಂಸ್ಕೃತಿ ಎತ್ತಿ ತೋರಿಸುತ್ತಿದೆ. ಎಲ್ಲ ಹಬ್ಬಗಳನ್ನು ಗೌರವಿಸಿ ಎಲ್ಲ ಹಬ್ಬಗಳನ್ನು ಪ್ರೀತಿ ವಿಶ್ವಾಸದಿಂದ ನಾವು ತೆಗೆದುಕೊಂಡು ಮಾಡಬೇಕು. ಮಾನ್ವಿಯಲ್ಲಿ ಈದ್ ಮಿಲಾದ್ ಹಬ್ಬದಲ್ಲಿ ಹಿಂದೂ ಸೋದರರು ಶರ್ಬತ್ ಹಂಚಿ ನಮ್ಮನ್ನು ಶರ್ಬತ್ ಕೂಡಿಸಿ ನಮ್ಮನ್ನು ಇದು ಮಾಡಿದರು. ಅದೇ ರೀತಿ ನಾವು ಗಣಪತಿ ಹಬ್ಬದಲ್ಲಿಯೂ ಸಹ ಅವರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ವಿ. ಇಂತಹ ಕಾರ್ಯಕ್ರಮ ಮಾಡುವುದರಿಂದ ನಮ್ಮಲ್ಲಿ ಭಾವೈಕ್ಯತೆ ಮೂಡುತ್ತದೆ, ಅಂದರೆ ಪ್ರೀತಿ ವಿಶ್ವಾಸ ಬೆಳೆತದೆ. ನಮ್ಮೆಲ್ಲರ ಸಹಕಾರ ಪ್ರತಿ ವರ್ಷ ಯಾವ ರೀತಿ ಇರುತ್ತೆ, ಎಲ್ಲ ಹಬ್ಬಗಳಿಗೆ ಯಾವ ರೀತಿ ಸಹಕಾರ ನೀಡ್ತಾ ಬಂದಿದ್ದೇವೆ ಆ ರೀತಿಯ ಸಹಕಾರ ನೀಡುತ್ತೀವಿ. ಈ ರಂಜಾನ್ ಹಬ್ಬದಲ್ಲಿ ವೈಯಕ್ತಿಕವಾಗಿ ಎಲ್ಲ ಮಾನವೀಯ ಮುಖಂಡರುಗಳು ನಾವು ಈದ್ಗಾ ಮೈದಾನ ಹತ್ರನೇ ನಿಲ್ತೀವಿ, ಹೋಗಿ ಎಲ್ಲರೂ ಅಲ್ಲೇ ವಿಶೇಷ ಮಾಡ್ತೀವಿ. ನಂತರ ನಾವೆಲ್ಲ ನಮ್ಮ ಬ್ರದರ್ಸ್, ನಮ್ಮ ಫ್ರೆಂಡ್ಸ್ ಅವರೆಲ್ಲ ಹೋಗಿ ನಾವು ಸಿಹಿ ಹಂಚೋದು ಅವೆಲ್ಲ ಮಾಡ್ತೀವಿ. ಅದೇ ರೀತಿ ನಮ್ಮ ಮನೆಗಳಿಗೂ ಸಹ ಯುಗಾದಿ ಹಬ್ಬದ ದಿನ ಎಲ್ಲ ಸಮಾಜದ ಬಾಂಧವರು ಬಂದು, ನಾನು ಹೆಚ್ಚಿಗೆ ಮಾತಾಡಿದೆ ಸರ್ ಅವ್ರು ಹೇಳಿದ್ದಕ್ಕೆ ಹೆಚ್ಚಿಗೆ ಇದೇನು ವಂದನಾರ್ಪಣೆ ಹೇಳಿದ್ರಲ್ಲ ಆ ರೀತಿಯೇ ಮುಗಿಸೋದು ಇಷ್ಟಪಡ್ತೀನಿ. ಯಾಕಂದರೆ ಮಾನ್ವಿನಲ್ಲಿ ಇದು ಸರ್ ಅವರು ಹೇಳಿಬಿಟ್ಟಿರ್ತಾರೆ, ಇತಿಹಾಸನ ನಾವು ನೋಡ್ಕೊಂತ ಬಂದಲ್ಲಿ ಇಲ್ಲಿ ಯಾವುದೂ ಘಟನೆ ಆಗಿಲ್ಲ. ಅದು ನಮ್ಮ ತಾತನ ಕಾಲ ಇರ್ಬೋದು, ನಮ್ಮ ದೊಡ್ಡಪ್ಪವ್ರ ಕಾಲದಲ್ಲಿ ಇರ್ಬೋದು, ನಮ್ಮ ತಂದೆಯವ್ರ ಕಾಲದಲ್ಲಿ ಬಂದು ಈಗ ನಮ್ಮ ಅಣ್ಣವ್ರ ಕಾಲದಲ್ಲಿರಲಿ, ನಮ್ಮ ಇದರಲ್ಲಿದ್ರೂ ಯಾವುದೇ ಒಂದು ಅಹಿತಕರ ಘಟನೆಗಳು ಯಾವುದೇ ಹಬ್ಬದಲ್ಲಿ ಆಗಿಲ್ಲ. ಅಂತಂದ್ರೆ ಹಬ್ಬಗಳು ನಮ್ಮಲ್ಲಿ ಯಾಕೆ ಬರ್ತಾವಂದ್ರೆ ಪ್ರೀತಿ ಪ್ರೇಮ ಸೌಹಾರ್ದತೆ ಬೆಳೆಸ್ಲಿಕ್ಕೆ ಬರ್ತವೆ ಹೊರತು ಅದನ್ನ ಕೆಡಿಸ್ಲಿಕ್ಕೆ ಬರಂಗಿಲ್ಲ ಅಂತ ನನ್ನ ಅನಿಸಿಕೆ. ಅದು ಪ್ರೀತಿ ಬಾಂಧವ್ಯ ಸೌಹಾರ್ದತೆಯನ್ನು ಬೆಳೆಸ್ಲಿಕ್ಕೆ ಹಬ್ಬಗಳು ಮಾಡ್ತಾರ. ಹಿಂದಕ್ಕೆಲ್ಲ ನಾವು ಹಬ್ಬಗಳು ಜಾತ್ರೆಗಳು ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಬಹಳ ಪ್ರೇಮ ಬಾಂಧವ್ಯ ಇತ್ತು. ಎಲ್ಲ ನಮ್ಮ ರಿಲೇಷನ್ಗಳು ಕರಿತಿದ್ರು, ಹಳ್ಳಿಯವ್ರಿಗೆ ಹಳ್ಳಿಯಾಗಪ್ಪ ಆದ್ರೂ ಕರಿತಿದ್ರು. ಜಾತ್ರೆಗಳು ನಾವು ಹೋಗ್ತಿದ್ವಿ, ನಮ್ಮ ಅತ್ತಿಯವರ ಊರಿಗೆ ಅಲ್ಲೆಲ್ಲಿ ಜಾತ್ರೆಗಳು ಆಗ್ತಿದ್ವು, ಎಲ್ಲರೂ ಸೇರ್ತಿದ್ರು, ಹೋಳಿಗೆ ಮಾಡ್ತಿದ್ರು, ಎಲ್ಲ ತಿಂತಿದ್ರು, ಎಲ್ಲ ಚಂದ ಆ ಥರ. ಈಗ ಹಬ್ಬಗಳಂದ್ರೆ ಏನೋ ಒಂದು ವಿಚಿತ್ರ ಭಾವನೆಗಳು ಬರ್ತದೆ ಅಂತಾರೆ, ಆ ಭಾವನೆ ಬರೋದು ಒಳ್ಳೇದಲ್ಲ. ಅದು ಹಬ್ಬ ಅಂದ್ರೆ ಸೌಹಾರ್ದತೆಗೆ ಒಂದು ಮಾದರಿ ಆಗ್ಬೇಕು ನಾವು ಹಬ್ಬ ಮಾಡೋದು. ಈಗ ರಂಜಾನ್ ನಾವು ರೋಜಾ ಮಾಡ್ತೀವಿ, ಇದೆಲ್ಲ ನಾವು ಇದು ಮಾಡ್ತೀವಿ ಅಂತಂದ್ರೆ ಏನ ದೇವರು ಒಂದು ಮಾತಾಡೋಣ, ಪರಧರ್ಮ ಸಹಿಷ್ಣುತೆ ನಮ್ಮಲ್ಲಿ ಇರ್ಬೇಕು. ಎಲ್ಲರಿಗೆ ಅವರವರ ಧರ್ಮ, ಅವರವರ ಪ್ರಾರ್ಥನೆಗಳು, ಅವರವರೆಲ್ಲ ಅದು ಗೌರವಿಸ್ಬೇಕು ನಾವು ಪ್ರತಿಯೊಬ್ಬರು. ಆ ಗೌರವಿಸಿದಾಗ ಮಾತ್ರ ನಮ್ಮಲ್ಲಿ ಸಹೋದರತೆ, ಪ್ರೇಮ, ಪ್ರೀತಿ, ಬಾಂಧವ್ಯ ಬೆಳಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮಾನವಿ ಹೆಂಗ ಏನು ಅಂತ ಯಾವ ಜನ ಅಂತ ಅಂತಂದು ನಾವೊಂದು 5-6 ಜನ ಕೇಳಿದ್ರು, ಬ್ಯಾಚ್ಮೇಟ್ಸ್ ಒಂದು 3 ಜನ ಮಾಡಿದ್ರು, ಮತ್ತು ಸೀನಿಯರ್ ಆಫೀಸರ್ಸ್ ಕೇಳಿದ್ವಿ. ಎಲ್ಲ ಕೇಳಿದಾಗ ಮಾನವಿ ಒಳಗೆ ಪೀಸ್ ಮೀಟಿಂಗ್ ಏನದ ನಾಮಕೆ ಅವಸ್ಥೆ ಪೇಪರ್ನೊಳಗೆ ಮಾಡಬೇಕು, ಅದ್ರ ಸಂಬಂಧ ಮಾಡ್ಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ರೀತಿಯಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಸಮಾಜದವರು ಎಲ್ಲ ರೀತಿಯಿಂದ ಒಗ್ಗೂಡಿ ಒಂದು ರೀತಿಯಿಂದ ಹಬ್ಬ ಆಚರಣೆ ಮಾಡ್ತಾರೆ. ಯಾವುದೇ ಗಲಾಟೆ ಆಗೋದಿಲ್ಲ, ಏನೂ ಆಗೋದಿಲ್ಲ ಅನ್ನೋ ಒಂದು ಆಶ್ವಾಸನೆ ಕೊಟ್ಟರು. ನೀವೆಲ್ಲ ಮಾತಾಡಿದ್ ಗೊತ್ತಾಯ್ತು, ಅದು ಕನ್ಫರ್ಮ್ ಆಯ್ತು. ತಾತನವ್ರು ಹೇಳ್ಬಿಟ್ರೆ ಹೆಚ್ಚು ಕಡಿಮೆ ನೀವು 50 ವರ್ಷ ಇಲ್ಲಿ ಪೀಸ್ ಮೀಟಿಂಗ್ ಮಾಡ್ಕೊಂತ ಬಂದಿರಿ, ಅದು ಗೋಲ್ಡನ್ ಜೂಬ್ಲಿ ಆಗೈತದ. 50 ವರ್ಷ ಒಂದೇ ಸ್ಟೇಷನ್ದೊಳಗೆ ಒಬ್ರು ಪೀಸ್ ಮೀಟಿಂಗ್ ಮಾಡ್ತಾರಂದ್ರೆ ಒಂದು ಗಲಾಟೆ ಆಗಿಲ್ಲ ಅಂತಂದ್ರೆ ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕು. ಯಾವ ರೀತಿಯಿಂದ ಶಾಂತ ಜನ ಅದರ ಸಹಬಾಳ್ವೆಯಿಂದ ಜೀವನ ಮಾಡ್ತಾ ಇದಾರೆ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ರಂಜಾನ್ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಎಲ್ಲ ಫಾರ್ಮಾಲಿಟೀಸ್ ಏನೈತಿ ಪ್ರತಿ ವರ್ಷದಂತ ಅದೇ ಆಚರಣೆ ಮಾಡಿ. ಯುಗಾದಿ ಹಬ್ಬನೂ ಹಂಗೆ ಐತಿ. ಬೇವು ಬೆಲ್ಲ ಅಂದ್ರೇನು, ಜೀವನದೊಳಗೆ ಏರಿಳಿತ ಬರ್ತಿರ್ತಾವು.
ಒಂದೊಂದ್ಸಲ ಸುಖ ಸಿಗತ್ತೆ, ಒಂದ್ಸಲ ದುಃಖ ಸಿಗತ್ತೆ. ಎರಡು ಸಮಾನಾಂತರವಾಗಿ ಆಚರಣೆ ಮಾಡ್ಬೇಕು, ಅನುಭವಿಸ್ಬೇಕು ಅಂತಂದೇಳಿ ಅದ್ರ ಸಲುವಾಗಿ ಯುಗಾದಿ ಹೊಸ ವರ್ಷ ಆಚರಣೆ ಮಾಡ್ದಂಗೆ. ರಂಜಾನ್ ಏನಂತಂದ್ರೆ ಒಂದು ತಿಂಗಳ ಉಪವಾಸ ಇದ್ದು ದೇಹದಲ್ಲಿರುವಂತಹ ಕೆಟ್ಟ ವಿಚಾರಗಳನ್ನು ಒಂದು ತೊಡೆದು ಹಾಕುವ ಸಲುವಾಗಿ ಇದನ್ನು ರಂಜಾನ್ ಹಬ್ಬ ಆಚರಣೆ ಮಾಡ್ತೀವಿ. ಈಗ ಯಾವುದೇ ಹಬ್ಬ ಆಚರಣೆ ಮಾಡ್ಬೇಕಂದ್ರೆ ಸುಮ್ಮನೆ ಮಾಡೋದಿಲ್ಲ, ಅದರಿಂದ ವೈಜ್ಞಾನಿಕ ವಿಚಾರ ಇರ್ತವೆ, ಅದ್ರ ಮ್ಯಾಗ ಇದು ಮಾಡ್ತಿರ್ತಾರೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡಿ. ಅದೇ ಥರ ಒಂದಿನ ಅವತ್ತು ಹೋಳಿ ಒಂದು ಏರಿಯಾದಾಗ ಮಾಡ್ತಾರಂತ ಹೇಳಿದ್ರು ಆದಾಪುರ ಪೇಟದೊಳಗೆ. ದಯವಿಟ್ಟು ಅವ್ರಿಗೆ ಹೇಳಿ ಪ್ರೇಯರ್ ಎಲ್ಲ ಮುಗಿದ ಮೇಲೆ ಹೋಳಿ ಹಬ್ಬ ಆಚರಣೆ ಮಾಡಲಿ. ಈಗ ಪ್ರೇಯರ್ ಮಾಡೋ ಮುಂದೆ ಏನಾದರೂ ಬಂದಂದ್ರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಬೇಡ, ಏನಾಗೋದಿಲ್ಲ. ನೀವು ಎಲ್ಲ ಹಬ್ಬ ನೀವು ಮಾಡ್ತೀರಿ, ನಾವು ಮಾಡ್ತೀವಿ, ಎಲ್ಲ ರೀತಿಯಿಂದ ಮಾಡ್ತೀರಿ. ಈ ಮೊಹರಂ ಹೇಳಿದ್ರು, ಮೊಹರಂ ಹಿಂದೂ ಇವ್ರು ಮಾಡ್ತಾರೆ, ಇದನ್ನು ಮಾಡ್ತಾರೆ. ರಂಜಾನಿಗೆ ನೀವೆಲ್ಲ ಪ್ರೇಯರ್ ಮುಗಿದ ಮೇಲೆ ನಾವೆಲ್ಲ ನಿಮ್ಮ ಮನೆಯಾಗ ಊಟ ಮಾಡ್ತಿರ್ತೀವಿ, ಅದೆಲ್ಲ ಇದನ್ನೇ ಕಾಮನ್. ಆದ್ರೆ ಅವ್ರ ಭಾವನೆಗಳಿಗೆ ಧಕ್ಕೆ ತರಲಾರ್ದಂಗೆ ಆಚರಣೆ ಮಾಡ್ರಿ ಅನ್ನೋದು ಒಂದೇ ಉದ್ದೇಶ. ಇದು ಇಷ್ಟು. ಸೆಕೆಂಡ್ ಒನ್ ಏನಂತಂದರೆ ಇದ್ರ ಜೊತೆ ಇನ್ನೊಂದು ಹೇಳ್ತೀನಿ, 1930 ಅದ್ರ ಬಗ್ಗೆ ಹೇಳ್ಬೇಕು. 112 ಎರಡು ಹೇಳ್ತೀನಿ, ಅದನ್ನೊಂದು ಇದು ಮಾಡ್ಕೊಂಬಿಡಿ. ಈಗ ಮುಂಚೆ ನೀವು 100ಗೆ ಕಾಲ್ ಮಾಡ್ತಿದ್ರಿ, 100ಗೆ ಕಾಲ್ ಮಾಡೋದು ಬೇಡ. ಫೈರು, ಆ್ಯಂಬುಲೆನ್ಸು ಮತ್ತು ಪೊಲೀಸು ಒಂದೇ ನಂಬರು, ಆಲ್ ಓವರ್ ಇಂಡಿಯಾ ಒಂದೇ ನಂಬರ್. ನೀವು ಎಲ್ಲೇ ಹೋಗಿ ಕಾಲ್ ಮಾಡಿದ್ರೆ 112 ಒಂದು ಇರುತ್ತೆ. ಅದು ಕಾಲ್ ಮಾಡಿದರೆ ವಿದಿನ್ 10 to 15 ಮಿನಿಟ್ಸ್ದೊಳಗೆ, ಇಲ್ಲಿ ಅಂತಂದ್ರೆ 5 ಮಿನಿಟ್ಸ್, ಹಳ್ಳಿ ಒಳಗೆ ಅಂತಂದ್ರೆ 10 to 15 ಮಿನಿಟ್ಸ್ದೊಳಗೆ ಪೊಲೀಸರು ಬರ್ತಾರೆ. ಅದು ಒಂದು. ಇನ್ನು ಜಾಸ್ತಿ ನಿಮಗೆಲ್ಲ ಗೊತ್ತಿರತ್ತಿ 1930 ಅಂತಂದ್ರೆ ಆನ್ಲೈನ್ ಚೀಟಿಂಗ್. ಆನ್ಲೈನಿಗೆ ಈಗೆಲ್ಲ ಕಳ್ತನ ಮಾಡೋದು ಬಿಟ್ಟರೆ, ಈಗ ಮುಂಚೆ ಎಲ್ಲ ಕಳ್ತನ ಮಾಡ್ತಿದ್ರು, ಸೈಬರ್ ಅಫೆನ್ಸಸ್ ಈಗೆಲ್ಲ ಅದಕ್ಕೆ ಹಿಡಿದಾರೆ. ನಿಮಗೆಲ್ಲ ಫೋನ್ ಹಚ್ತಾರೆ, ನಾವು ಹಂಗೆ ಡಿಜಿಟಲ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.